ಗ್ಲಾಸ್ ಸ್ಕಿನ್ ಇತ್ತೀಚೆಗೆ ತುಂಬಾನೇ ಸೆನ್ಸೇಷನ್ ಮಾಡಿದೆ. ಕೊರಿಯನ್ ಗ್ಲಾಸ್ ಸ್ಕಿನ್ ಅಲ್ಲ, ಇವತ್ತು ಇಂಡಿಯನ್ ಗ್ಲಾಸ್ ಸ್ಕಿನ್ ಸೀಕ್ರೆಟ್ ಫಾರ್ಮುಲಾನ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ಎಲ್ಲರಿಗೂ ಸ್ಕಿನ್ ತುಂಬಾನೇ ಗ್ಲಾಸಿ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ಯಾವುದೋ ಒಂದು ಫೇಸ್ ಪ್ಯಾಕ್ ಅಪ್ಲಿಕೇಶನ್ ಇಂದ ಅದು ಬರೀ ಗ್ಲಾಸಿ ಎಫೆಕ್ಟ್ ಬರೋದಿಲ್ಲ. ಚೆನ್ನಾಗಿ ಬಾಡಿನ ಹೈಡ್ರೇಟ್ ಕೂಡ ಮಾಡ್ಕೊಳ್ಬೇಕು. ಬಿಸಿನೀರು ಕುಡಿಯೋದಾಗಿರ್ಬೋದು, ಎಳ್ನೀರು ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಕೂಡ ಬಾಡಿ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಗ್ಲಾಸಿ ಎಫೆಕ್ಟ್ ಅಥವಾ ಹೈಡ್ರೇಟೆಡ್ ಸ್ಕಿನ್ ನಿಮ್ದಾಗುತ್ತೆ. ಇದ್ರ ಜೊತೆಗೆ ಮನೆಯಲ್ಲೇನೆ ಸಿಗುವಂತ ಈ ಬ್ರೌನ್ ರೈಸ್ ಇಂದ ನಾವು ಗ್ಲಾಸ್ ಸ್ಕಿನ್ ಅನ್ನ ಪಡ್ಕೊಳ್ಬಹುದು. ತುಂಬಾನೇ ಸುಲಭ. ಬ್ರೌನ್ ರೈಸ್ ಅಂತ ಏನ್ ಹೇಳ್ತೀವಿ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು, ಅಂದ್ರೆ ಬಾಯ್ಲ್ ಮಾಡಬೇಕು. ಅದನ್ನ ಬಾಯ್ಲ್ ಮಾಡಿದ ನಂತರ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡುವಾಗ ಒಂದು 4 ಹನಿ ಜೋಜೋಬಾ ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ, ಅದು ಮತ್ತೆ ಒಂದು 4 ಹನಿ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈ ರೆಡಿ ಮಾಡಿ ಇಟ್ಕೊಂಡಿರುವಂತ ಫೇಸ್ ಪ್ಯಾಕ್ ಅನ್ನ ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿಕೊಂಡು 10 ರಿಂದ 15 ನಿಮಿಷದ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಲೈಟ್ ಆಗಿ ಮಸಾಜ್ ಮಾಡ್ತಾ ಫೇಸ್ ವಾಶ್ ಮಾಡಬೇಕು. ಇದರಿಂದ ಸ್ಕಿನ್ ಅಲ್ಲಿ ಗ್ಲಾಸಿ ಎಫೆಕ್ಟ್ ಬರೋದ್ರ ಜೊತೆಗೆ ರಿಂಕಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ.